ಹಣ್ಣುಗಳು ನಮಗೆ ದೇವರು ಕೊಟ್ಟ ವರದಾನ. ತಿನ್ನಲು ರುಚಿಕರ ಪೋಷಕಾಂಶಗಳಿಂದ ಕೂಡಿದ ಹಣ್ಣುಗಳನ್ನು ಸೇವಿಸುವುದರಿಂದ ಹಲವು ಆರೋಗ್ಯಕರ ಲಾಭಗಳಿವೆ. ಆದರೆ ಈ ಹಣ್ಣುಗಳನ್ನು ತಿನ್ನುವಾಗ ನಾವು ತಪ್ಪು ಮಾಡಿದರೆ ಚರ್ಮದ ಸಮಸ್ಯೆಗಳು, ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆಗಳು ಬರುತ್ತವೆ. ಅಷ್ಟೇ ಅಲ್ಲದೆ ಹಣ್ಣುಗಳಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹವನ್ನು ತಲುಪುವುದೇ ಇಲ್ಲ. ಇಷ್ಟೆಲ್ಲ ಖರ್ಚು ಮಾಡಿ ಹಣ್ಣುಗಳನ್ನು ತಂದು ಅದರಿಂದ ಏನೂ ಲಾಭ ಪಡೆಯದಿದ್ದರೆ ಎಲ್ಲವೂ ವೇಸ್ಟ್. ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಹಣ್ಣುಗಳನ್ನು ತಿನ್ನುವಾಗ ಮಾಡುವ ಕೆಲವು ತಪ್ಪುಗಳು, ಅದರಿಂದಾಗುವ ಹೆಲ್ತ್ ಪ್ರಾಬ್ಲಮ್ಸ್ ಮತ್ತು ಅದಕ್ಕೆ ಪರಿಹಾರ ಏನೆಂದು ನೋಡೋಣ. ನೀವು ಇದುವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಂಬರ್ 1, ಹಣ್ಣುಗಳನ್ನು ರಾತ್ರಿ ಹೊತ್ತು ಸೇವಿಸುವುದು. ಸಾಮಾನ್ಯವಾಗಿ ಆಹಾರವನ್ನು ರಾತ್ರಿ ಮಲಗುವ 2 ರಿಂದ 3 ಗಂಟೆಯ ಮೊದಲು ಸೇವಿಸಬೇಕೆಂದು ಹೇಳಲಾಗುತ್ತೆ. ಇದೇ ಮಾತು ಹಣ್ಣುಗಳಿಗೂ ಅನ್ವಯಿಸುತ್ತೆ. ರಾತ್ರಿ ಮಲಗುವ ಮೊದಲು ಹಣ್ಣುಗಳನ್ನು ಸೇವಿಸುವುದರಿಂದ ನಮ್ಮ ನಿದ್ದೆ ಹಾಳಾಗುವ ಸಂಭವ ಹೆಚ್ಚಾಗತ್ತೆ. ಇದಕ್ಕೆ ಕಾರಣ ಹಣ್ಣುಗಳಲ್ಲಿರುವ ನ್ಯಾಚುರಲ್ ಶುಗರ್. ರಾತ್ರಿ ನಮ್ಮ ದೇಹ ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯ. ಈ ಸಮಯದಲ್ಲಿ ನಮ್ಮ ಎನರ್ಜಿ ಬಹಳ ಕಡಿಮೆ ಇರುತ್ತೆ. ನಾವು ರಾತ್ರಿ ಹೊತ್ತು ಹಣ್ಣುಗಳನ್ನು ಸೇವಿಸಿದಾಗ ಫ್ರೂಟ್ಸಲ್ಲಿರುವ ನ್ಯಾಚುರಲ್ ಶುಗರ್ ನಮ್ಮ ಎನರ್ಜಿಯನ್ನು ಸ್ಪೈಕ್ ಮಾಡುತ್ತೆ. ಇದರಿಂದಾಗಿ ನಮ್ಮ ನಿದ್ದೆ ಹಾಳಾಗುವ ಸಂಭವ ಹೆಚ್ಚಾಗತ್ತೆ. ಅಷ್ಟೇ ಅಲ್ಲದೆ ರಾತ್ರಿ ಹೊತ್ತು ನಮ್ಮ ಡೈಜೆಷನ್ ಪವರ್ ಸ್ಲೋ ಆಗಿರುತ್ತೆ. ಈ ಸಮಯದಲ್ಲಿ ಫ್ರೂಟ್ಸನ್ನು ತಿನ್ನುವುದರಿಂದ ಅದರಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸರಿಯಾಗಿ ಅಬ್ಸಾರ್ಬ್ ಆಗುವುದಿಲ್ಲ. ಹಣ್ಣುಗಳನ್ನು ರಾತ್ರಿ ಸೇವಿಸುವುದರಿಂದ ಅಸಿಡಿಟಿ ಉಂಟಾಗುವ ಸಾಧ್ಯತೆಯೂ ಇದೆ. ಈ ಸಮಸ್ಯೆಯನ್ನು ತಪ್ಪಿಸಲು ಹಣ್ಣುಗಳನ್ನು ರಾತ್ರಿ ಹೊತ್ತು ತಿನ್ನುವ ಬದಲು ಸಂಜೆ 4 ಗಂಟೆಯಷ್ಟೊತ್ತಿಗೆ ಈವ್ನಿಂಗ್ ಸ್ನ್ಯಾಕ್ ಥರ ತಿನ್ನಿ. ನಂಬರ್ 2, ಹಣ್ಣುಗಳನ್ನು ಕಟ್ ಮಾಡಿ ಸ್ಟೋರ್ ಮಾಡುವುದು. ನೀವು ನಿಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಾಗ ಬಾಕ್ಸಲ್ಲಿ ಹಣ್ಣುಗಳು ಆರೋಗ್ಯಕರ ಎಂದು ಕಟ್ ಮಾಡಿ ಕೊಡುತ್ತೀರಾ? ಅಥವಾ ನೀವೇ ಆಫೀಸ್ಗೆ ಹೋಗುವಾಗ ಅಥವಾ ಎಲ್ಲೋ ಹೊರಗಡೆ ಹೋಗುವಾಗ ಹಣ್ಣುಗಳನ್ನು ಕಟ್ ಮಾಡಿ ಬಾಕ್ಸಲ್ಲಿ ಕೊಂಡೊಯ್ಯುತ್ತೀರಾ? ಹಾಗೆ ಮಾಡುತ್ತಿದ್ದರೆ ಹಿಂದೆ ನಿಲ್ಲಿಸಿ. ಕಟ್ ಮಾಡಿಟ್ಟ ಹಣ್ಣುಗಳು ಬೆಳಕು ಮತ್ತು ಹೀಟ್ಗೆ ಎಕ್ಸ್ಪೋಸ್ ಆದಾಗ ಅದರಲ್ಲಿರುವ ವಿಟಮಿನ್ ಸಿ ಮತ್ತು ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ನಾಶವಾಗುತ್ತವೆ. ಅಷ್ಟೇ ಅಲ್ಲದೆ ಕಟ್ ಮಾಡಿಟ್ಟ ಹಣ್ಣುಗಳು ಕಂದು ಬಣ್ಣಕ್ಕೆ ತಿರುಗಿರುವುದನ್ನು ನೀವು ಕಂಡಿರಬಹುದು. ಇದರಿಂದಾಗಿ ಟೆಕ್ಸ್ಚರ್ ಮಾತ್ರವಲ್ಲ, ಟೇಸ್ಟ್ ಸಹ ಚೇಂಜ್ ಆಗುತ್ತೆ. ಹಣ್ಣುಗಳನ್ನು ಬಹಳ ಹೊತ್ತಿನವರೆಗೆ ಕಟ್ ಮಾಡಿ ಇಡುವುದು ಅಥವಾ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಡುವ ಬದಲು ಹಣ್ಣುಗಳನ್ನು ಕಟ್ ಮಾಡಿದ ತಕ್ಷಣ ತಿನ್ನಿ ಅಥವಾ ಕಟ್ ಮಾಡಿದ 20 ನಿಮಿಷಗಳ ಒಳಗೆ ತಿನ್ನಿ. ನಂಬರ್ 3, ಹಣ್ಣುಗಳನ್ನು ಜ್ಯೂಸ್ ಮಾಡಿ ಕುಡಿಯುವುದು. ಹಣ್ಣುಗಳನ್ನು ಜ್ಯೂಸ್ ಮಾಡುವುದರಿಂದ ಅದರಲ್ಲಿರುವ ನಾರಿನಾಂಶ, ವಿಟಮಿನ್ಸ್, ಮಿನರಲ್ಸ್ ಮತ್ತು ಎನ್ಸೈಮ್ಸ್ ಎಲ್ಲವೂ ಕಡಿಮೆ ಆಗುತ್ತೆ. ಇದರಿಂದ ನಿಮ್ಮ ಹಣ ವೇಸ್ಟ್, ಅದರ ಜೊತೆ ನಿಮ್ಮ ಆರೋಗ್ಯವೂ ಹಾಳಾಗತ್ತೆ. ಯಾಕೆಂದರೆ ಹಣ್ಣುಗಳನ್ನು ಜ್ಯೂಸ್ ಮಾಡಿದ ನಂತರ ನಿಮ್ಮ ಮುಂದೆ ಉಳಿದಿರುವುದು ಗ್ಲಾಸ್ ಆಫ್ ಶುಗರ್. ಹಣ್ಣುಗಳಲ್ಲಿರುವ ನಾರಿನಾಂಶ ಅಥವಾ ಫೈಬರ್ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗುವುದನ್ನು ತಡೆಯುತ್ತೆ. ಆದರೆ ನೀವು ಜ್ಯೂಸ್ ಮಾಡುವಾಗ ಅದನ್ನೇ ತೆಗೆದು ಬಿಸಾಕುತ್ತೀರಾ. ಇಂಥ ಜ್ಯೂಸನ್ನು ಕುಡಿಯುವುದರಿಂದ ಬ್ಲಡ್ ಶುಗರ್ ಲೆವೆಲ್ ಬಹಳ ಬೇಗ ಸ್ಪೈಕ್ ಆಗುತ್ತೆ. ನಮ್ಮ ಬಾಯಲ್ಲಿರುವ ಎಂಜಲು ಅಥವಾ ಸಲೈವ ನಮ್ಮ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿರುವಂತಹ ಹಲವು ಎನ್ಸೈಮ್ಸ್ಗಳನ್ನು ಹೊಂದಿದೆ. ನಾವು ಹಣ್ಣಿನ ತುಂಡನ್ನು ಬಾಯಿಗೆ ಹಾಕಿದಾಗ ನಮ್ಮ ಬಾಯಲ್ಲಿರುವ ಎನ್ಸೈಮ್ಸ್ ಹಣ್ಣಿನಲ್ಲಿರುವ ನ್ಯಾಚುರಲ್ ಶುಗರನ್ನು ಅಲ್ಲೇ ಬ್ರೇಕ್ ಡೌನ್ ಮಾಡಲು ಆರಂಭಿಸುತ್ತೆ. ಆದರೆ ನಾವು ಜ್ಯೂಸ್ ಕುಡಿಯುವಾಗ ಈ ಕ್ರಿಯೆ ನಡೆಯುವುದೇ ಇಲ್ಲ. ಜ್ಯೂಸ್ ಡೈರೆಕ್ಟಾಗಿ ನಮ್ಮ ಹೊಟ್ಟೆಯೊಳಗೆ ಹೋಗುತ್ತೆ. ಇದರಿಂದಾಗಿ ನಮ್ಮ ದೇಹದಲ್ಲಿ ಫ್ರಕ್ಟೋಸ್ ಓವರ್ಲೋಡ್ ಆಗುತ್ತೆ ಮತ್ತು ಯೂರಿಕ್ ಆ್ಯಸಿಡ್ ಹೆಚ್ಚಾಗತ್ತೆ. ಹಣ್ಣುಗಳನ್ನು ತಿನ್ನುವ ಸರಿಯಾದ ಕ್ರಮವೆಂದರೆ ಜ್ಯೂಸ್ ಮಾಡದೆ ಹಾಗೆ ತಿನ್ನುವುದು. ಹಣ್ಣುಗಳಲ್ಲಿರುವ ನಾರಿನಾಂಶ ನಮ್ಮ ಹೊಟ್ಟೆಯಲ್ಲಿರುವ ಗುಡ್ ಬ್ಯಾಕ್ಟೀರಿಯಾಗಳನ್ನು ಫೀಡ್ ಮಾಡುತ್ತೆ. ಇದರಿಂದಾಗಿ ಕಾನ್ಸ್ಟಿಪೇಷನ್ ಆಗಲ್ಲ. ಯಾವೆಲ್ಲ ಹಣ್ಣುಗಳನ್ನು ಸಿಪ್ಪೆಯೊಂದಿಗೆ ತಿನ್ನಬಹುದೋ ಅಂಥ ಹಣ್ಣುಗಳನ್ನು ಚೆನ್ನಾಗಿ ತೊಳೆದು ಸಿಪ್ಪೆಯೊಂದಿಗೆ ತಿನ್ನಿ. ನಂಬರ್ 4, ಹಣ್ಣುಗಳನ್ನು ಊಟ ಆದ ತಕ್ಷಣ ತಿನ್ನುವುದು. ಊಟ ಆದ ಮೇಲೆ ಏನಾದರೂ ಸಿಹಿ ತಿನ್ನಬೇಕೆಂಬ ಬಯಕೆಯಾಗುವುದು ಸಾಮಾನ್ಯ. ಆಗ ಸ್ವೀಟ್ ಡೆಸರ್ಟ್ ತಿನ್ನುವ ಬದಲು ಹೆಲ್ದಿ ಆಪ್ಷನ್ ಎಂದು ಹಲವರು ಹಣ್ಣುಗಳನ್ನು ತಿನ್ನುತ್ತಾರೆ. ಆದರೆ ಇದು ನಾವು ಮಾಡುವ ದೊಡ್ಡ ತಪ್ಪು.
ಯಾಕೆಂದರೆ ಊಟದ ಸಮಯದಲ್ಲಿ ನಾವು ತಿಂದ ಗ್ರೇನ್ಸ್ ಅಂದರೆ ಅಕ್ಕಿ, ರಾಗಿ, ಗೋಧಿ ಇತ್ಯಾದಿ ಡೈಜೆಸ್ಟ್ ಆಗಲು ಕಡಿಮೆ ಅಂದರೆ 4 ಗಂಟೆಗಳ ಸಮಯ ಬೇಕು. ಆದರೆ ಹಣ್ಣುಗಳು ಡೈಜೆಸ್ಟ್ ಆಗಲು ಅರ್ಧ ಗಂಟೆಯಿಂದ 1 ಗಂಟೆಯ ಸಮಯ ಸಾಕು. ನಾವು ತಿಂದ ಹಣ್ಣುಗಳು ಜಠರಕ್ಕೋಗಿ ಅಲ್ಲಿಂದ ಕರುಳಿಗೆ ಹೋಗಲು ಬೇಗ ರೆಡಿಯಾಗತ್ತೆ. ಆದರೆ ಅದಕ್ಕಿಂತ ಮೊದಲು ನಾವು ತಿಂದ ಅನ್ನ ಅಥವಾ ಚಪಾತಿ ಹಣ್ಣನ್ನು ಅಲ್ಲೇ ಬ್ಲಾಕ್ ಮಾಡಿ ಡೈಜೆಸ್ಟ್ ಆಗುವುದನ್ನು ತಡೆಯುತ್ತೆ. ಇದರಿಂದಾಗಿ ಹಣ್ಣುಗಳು ಅಲ್ಲೇ ಉಳಿದು ಫರ್ಮೆಂಟ್ ಆಗಿ ಇದರಿಂದಾಗಿ ಗ್ಯಾಸ್ ಉಂಟಾಗತ್ತೆ. ಇಂತಹ ಸಮಸ್ಯೆಗಳನ್ನು ತಪ್ಪಿಸಲು ಹಣ್ಣುಗಳನ್ನು ಊಟದ 45 ನಿಮಿಷಗಳ ಮೊದಲು ತಿನ್ನಿ. ನಿಮಗೆ ಊಟ ಆದ ನಂತರ ಏನಾದರೂ ಸಿಹಿ ತಿನ್ನಲೇಬೇಕೆಂದಿದ್ದರೆ 1 ತುಂಡು ಬೆಲ್ಲ ತಿನ್ನಿ. ನಂಬರ್ 5, ಹಣ್ಣುಗಳನ್ನು ತಿಂದಾಕ್ಷಣ ನೀರನ್ನು ಕುಡಿಯುವುದು. ನಾವು ಬಹಳಷ್ಟು ಬಾರಿ ಹಣ್ಣುಗಳನ್ನು ತಿಂದ ನಂತರ ನೀರನ್ನು ಕುಡಿಯುತ್ತೇವೆ. ನಾವು ವಾಟರ್ ಮೆಲನ್, ಮಸ್ಕ್ ಮೆಲನ್, ಸ್ಟ್ರಾಬೆರೀಸ್, ಆರೆಂಜಸ್ನಂತಹ ನೀರಿನಾಂಶ ಹೆಚ್ಚಿರುವ ಹಣ್ಣುಗಳನ್ನು ತಿಂದ ನಂತರ ನೀರನ್ನು ಕುಡಿಯುವುದರಿಂದ ನಮ್ಮ ಹೊಟ್ಟೆಯಲ್ಲಿರುವ pH ಬ್ಯಾಲೆನ್ಸ್ ಹಾಳಾಗತ್ತೆ. ಇದರಿಂದಾಗಿ ಜೀರ್ಣಕ್ರಿಯೆ ಸರಿಯಾಗಿ ಆಗುವುದಿಲ್ಲ. ಹಣ್ಣುಗಳನ್ನು ತಿಂದ ನಂತರ ನೀರನ್ನು ಕುಡಿಯುವುದನ್ನು ಆದಷ್ಟು ಅವಾಯ್ಡ್ ಮಾಡಿ. ನಂಬರ್ 6, ಲೋಕಲ್ ಮತ್ತು ಸೀಸನಲ್ ಆಗಿ ಸಿಗುವ ಹಣ್ಣುಗಳನ್ನು ಸೇವಿಸಿ. ನಿಮ್ಮ ಸುತ್ತಮುತ್ತಲು ಬೆಳೆಯದ ಕಿವಿ, ಬೆರೀಸ್ನಂತಹ ಹಣ್ಣುಗಳ ಹೆಲ್ತ್ ಬೆನಿಫಿಟ್ಸ್ಗಳನ್ನು ಕೇಳಿ ನೀವು ಅದನ್ನು 2 ಪಟ್ಟು ಹೆಚ್ಚು ಬೆಲೆ ಕೊಟ್ಟು ತಂದು ತಿನ್ನುತ್ತಿದ್ದೀರಾ? ಹಾಗಿದ್ದರೆ ಇಲ್ಲಿ ಕೇಳಿ. ಈ ಹಣ್ಣುಗಳನ್ನು ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡಲಾಗತ್ತೆ. ಒಂದು ದೂರದ ದೇಶದಿಂದ ನಮ್ಮ ದೇಶಕ್ಕೆ ನಾವಿರುವ ಜಾಗಕ್ಕೆ ಹಣ್ಣುಗಳನ್ನು ತರಿಸಬೇಕಾದರೆ ಹೆಚ್ಚು ಸಮಯ ಬೇಕು. ಈ ಸಮಯದಲ್ಲಿ ಹಣ್ಣುಗಳನ್ನು ಕೆಡದಂತೆ ಕಾಪಾಡಲು ಹಣ್ಣುಗಳನ್ನು ಹಣ್ಣಾಗುವ ಮೊದಲೇ ಗಿಡಗಳಿಂದ ಕೀಳಲಾಗತ್ತೆ ಮತ್ತು ಬೇರೆ ಬೇರೆ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್ ಅನ್ನು ಬಳಸಲಾಗತ್ತೆ. ಇದರಿಂದ ನಮಗೆ ಆರೋಗ್ಯಕರ ಲಾಭಗಳಾಗುವ ಬದಲು ನಷ್ಟವಾಗುವ ಸಂಭವವೇ ಹೆಚ್ಚು. ಸೊ ಯಾವಾಗಲೂ ನಮ್ಮ ಸುತ್ತಮುತ್ತಲ ಜಾಗದಲ್ಲಿ ಬೆಳೆಯುವಂತಹ ಲೋಕಲ್ ಮತ್ತು ಸೀಸನಲ್ ಆಗಿ ಸಿಗುವ ಹಣ್ಣುಗಳನ್ನು ತಂದು ಸೇವಿಸಿ. ಇವುಗಳಲ್ಲಿಯೂ ಎಕ್ಸೋಟಿಕ್ ಫ್ರೂಟ್ಸ್ಗಳಂತೆ ಪೋಷಕಾಂಶಗಳಿರುತ್ತವೆ. ನಿಮ್ಮ ಹತ್ತಿರದ ಅಂಗಡಿಗೆ ಹೋಗಿ ಲೋಕಲ್ ಮತ್ತು ಕಡಿಮೆ ಬೆಲೆಗೆ ಸಿಗುವಂತಹ ಸೀಸನಲ್ ಫ್ರೂಟ್ಸ್ಗಳನ್ನು ತಂದು ಸೇವಿಸಿ. ನಂಬರ್ 7, ಹಣ್ಣುಗಳನ್ನು ಮಿಕ್ಸ್ ಮಾಡಿ ತಿನ್ನೋದು. ಒಮ್ಮೆ ತಿನ್ನುವಾಗ ಒಂದು ಥರದ ಹಣ್ಣನ್ನು ತಿನ್ನುವುದು ಎಲ್ಲದಕ್ಕಿಂತ ಬೆಸ್ಟ್. ಆಸಿಡಿಕ್ ಫ್ರೂಟ್ಸ್ ಅಂದರೆ ಆರೆಂಜಸ್, ಸ್ಟ್ರಾಬೆರೀಸ್, ಆ್ಯಪಲ್ನಂತಹ ಹಣ್ಣುಗಳನ್ನು ಬಾಳೆಹಣ್ಣಿನಂತಹ ಸಿಹಿ ಹಣ್ಣುಗಳ ಜೊತೆ ಮಿಕ್ಸ್ ಮಾಡಿ ತಿನ್ನುವುದರಿಂದ ಡೈಜೆಸ್ಟಿವ್ ಪ್ರಾಬ್ಲಮ್ ಉಂಟಾಗತ್ತೆ. ಪಪ್ಪಾಯ ಮತ್ತು ನಿಂಬೆಹಣ್ಣಿನ ಕಾಂಬಿನೇಷನ್ ಬಗ್ಗೆ ಕೇಳಿದ್ದೀರಾ? ಈ 2 ಹಣ್ಣುಗಳನ್ನು ಒಟ್ಟಿಗೆ ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಇಂಬ್ಯಾಲೆನ್ಸ್ ಉಂಟಾಗತ್ತೆ ಅಂತ ಹೇಳಲಾಗತ್ತೆ. ಪ್ರತಿ ಹಣ್ಣಿನ ನೇಚರ್ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಇವುಗಳು ಡೈಜೆಸ್ಟ್ ಆಗಲು ಡಿಫ್ರೆಂಟ್ ಕಂಡೀಷನ್ ಇರಬೇಕಾಗತ್ತೆ. ಈ ಸಮಸ್ಯೆಯನ್ನು ತಪ್ಪಿಸಲು ಒಮ್ಮೆ ತಿನ್ನುವಾಗ 1 ಹಣ್ಣನ್ನು ತಿನ್ನಿ. ಹಣ್ಣುಗಳನ್ನು ತಿನ್ನಲು ಬೆಸ್ಟ್ ಟೈಮ್ ಯಾವುದು? ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಹಣ್ಣುಗಳನ್ನು ತಿನ್ನುವುದು ಬೆಸ್ಟ್ ಟೈಮ್. ಈಗ ಕ್ವಿಕ್ ಆದ ಒಂದು ರಿಕ್ಯಾಪ್ ಅನ್ನು ನೋಡೋಣ. ನಂಬರ್ 1, ಸೂರ್ಯಾಸ್ತ ಆದ ನಂತರ ಹಣ್ಣುಗಳನ್ನು ತಿನ್ನುವುದನ್ನು ಅವಾಯ್ಡ್ ಮಾಡಿ. ಸಂಜೆ 4 ಗಂಟೆಯಷ್ಟೊತ್ತಿಗೆ ಜಂಕ್ ಫುಡ್ ತಿನ್ನುವುದನ್ನು ತಪ್ಪಿಸಲು ಈವ್ನಿಂಗ್ ಸ್ನ್ಯಾಕ್ ಥರ ಹಣ್ಣುಗಳನ್ನು ತಿನ್ನಿ. ನಂಬರ್ 2, ಹಣ್ಣುಗಳನ್ನು ತಿನ್ನುವ ಬಹಳ ಹೊತ್ತಿನ ಮೊದಲು ಕಟ್ ಮಾಡಿ ಇಡಬೇಡಿ. ಕಟ್ ಮಾಡಿದ ತಕ್ಷಣ ಹಣ್ಣುಗಳನ್ನು ತಿನ್ನಿ. ನಂಬರ್ 3, ಹಣ್ಣುಗಳನ್ನು ಜ್ಯೂಸ್ ಮಾಡಿ ಕುಡಿಯುವ ಬದಲು ಹಣ್ಣನ್ನೇ ತಿನ್ನಿ. ನಂಬರ್ 4, ಹಣ್ಣುಗಳನ್ನು ಊಟ ಆದ ನಂತರ ತಿನ್ನುವ ಬದಲು ಊಟಕ್ಕಿಂತ 45 ನಿಮಿಷಗಳ ಮೊದಲು ತಿನ್ನಿ. ನಂಬರ್ 5, ಹಣ್ಣುಗಳನ್ನು ತಿಂದ ನಂತರ ನೀರು ಕುಡಿಯುವುದನ್ನು ಅವಾಯ್ಡ್ ಮಾಡಿ. ನಂಬರ್ 6, ಎಕ್ಸಾಟಿಕ್ ಹಣ್ಣುಗಳನ್ನು ತಿನ್ನುವ ಬದಲು ಲೋಕಲ್ ಆಗಿ ಸಿಗುವ ಹಣ್ಣುಗಳನ್ನು ತಿನ್ನಿ. ನಂಬರ್ 7, ಹಣ್ಣುಗಳನ್ನು ಮಿಕ್ಸ್ ಮಾಡಿ ತಿನ್ನುವುದನ್ನು ಅವಾಯ್ಡ್ ಮಾಡಿ. ಒಂದು ಸಲ ತಿನ್ನುವಾಗ ಒಂದೇ ಹಣ್ಣನ್ನು ತಿನ್ನಿ ಅಥವಾ ಸೇಮ್ ನೇಚರ್ ಇರುವ ಹಣ್ಣುಗಳನ್ನು ಮಾತ್ರ ಮಿಕ್ಸ್ ಮಾಡಿ ತಿನ್ನಿ. ಸೊ ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ. ನೀವು ಇದುವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.